ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಇವತ್ತು ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡ್ತಿದ್ದೀರಾ? ನಿಮ್ಮ ಗೆಸ್ಗೆ ಬ್ರೇಕ್ ಹಾಕಿ ನಾನಿವತ್ತು ನಮ್ಮ ಸಲೂನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಸಲೂನ್ ಯಾಕಪ್ಪ ಅಂತಂದರೆ ಬೇರೆ ಸಲೂನ್ಗೆ ಹೋಗಿ ನಿಮಗೆ ನೀಟಾಗಿ ಎಲ್ಲ ಪ್ರಾಸೆಸ್ ಎಲ್ಲ ತೋರಿಸೋದಕ್ಕಾಗಲ್ಲ. ಸೊ ಅದರಿಂದ ನಮ್ಮ ಸಲೂನ್ಗೆ ಬಂದರೆ ನಿಮಗೆ ನೀಟಾಗಿ ಯಾವ್ಯಾವ ಥರ ಪ್ರಾಸೆಸ್ ಇರುತ್ತೆ ಅಂತ ನಾನು ನಿಮ್ಗೆ ಹತ್ರ ಹೇಳ್ಕೊಬೋದು. ನಿಮಗೆ ಕೆರಾಟಿನ್ ಮತ್ತು ಸ್ಟ್ರೈಟ್ನಿಂಗಿಗೂ ಇರೋ ವ್ಯತ್ಯಾಸ ಏನಂತ ಗೊತ್ತಾಗುತ್ತೆ. ಆ್ಯಂಡ್ ಯಾರ್ಯಾರೆಲ್ಲ ಕೆರಾಟಿನ್ ಅಥವಾ ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀರೋ ಅವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್, ನಮ್ಮ ಸಲೂನ್ ಒಳಗಡೆ ಹೋಗೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ನಮ್ಮ ಸಲೂನ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಎಂಟ್ರೆನ್ಸು, ಇದೇ ನಮ್ಮ ಕ್ಯಾಪ್ಲಮ್ ಫ್ಯಾಮಿಲಿ ಸ್ಟುಡಿಯೋ ಯೂನಿಸೆಕ್ಸ್ ಸಲೂನು. ನಾನು ಇಲ್ಲಿ ನಮ್ಮ ಸಲೂನ್ದು ಇಂಟ್ರೊಡಕ್ಷನ್ ಮಾಡ್ತಿದ್ದೆ, ಅಷ್ಟು ಬೇಗನೆ ನನಗೆ ಡೆಮೋಗೆ ಯಾರು ಬಂದಿದ್ದರು. ಸೊ ಅವ್ರು ನನ್ನ ಕರೆದ್ಬಿಟ್ರು. ಇವ್ರು ಯಾಕೆ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತೀರಾ? ಇದು ಬಂದು ಇವ್ರನ್ನ ಯಾಕೆ ಕಳಿಸ್ಕೊಟ್ಟಿದ್ದಾರೆ ಅಂತಂದರೆ ಇವ್ರಿಗೆ ಕಂಪ್ನಿ ಕಡೆಯಿಂದನೇ ಕಳಿಸ್ಕೊಟ್ಟಿರ್ತಾರೆ. ಯಾಕೆ ಅಂದರೆ ನಮಗೆ ಇವರಿಂದ ಪ್ರಾಡಕ್ಟ್ ನಾಲೆಡ್ಜ್ ಸಿಗುತ್ತೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತಂದರೆ ಏನೇನು ಪ್ರಾಬ್ಲಮ್ಸ್ ಇದೆ ಹೇರಲ್ಲಿ, ಆಮೇಲೆ ಸುಮ್ಮನೆ ಯಾರ ಮೇಲೂ ಮಾಡೋದಕ್ಕಾಗಲ್ಲ. ನಿಮಗೆ ಅದು ಪ್ರಾಡಕ್ಟ್ ನಾಲೆಡ್ಜ್ ಗೊತ್ತಿದ್ರೇ ನಾವು ಹೇಳಿ ಅಥವಾ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಅರ್ಥ ಮಾಡಿಕೊಂಡು ಮಾಡಿದ್ರೇ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆ್ಯಂಡ್ ಫಸ್ಟ್ ಇವರು ಕನ್ಸಲ್ಟೇಷನ್ ಮಾಡ್ತಾರೆ. ಯಾವ ಥರ ಅಂತಂದರೆ ನೀವು ಮುಂಚೆ ಎಷ್ಟು ಸಲ ಕೆರಾಟಿನ್ ಮಾಡಿಸಿದ್ದೀರಾ, ಇಲ್ಲ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀರಾ, ಮತ್ತು ಕಲರಿಂಗ್ ಮಾಡಿಸಿದ್ದೀರಾ, ಯಾವ್ಯಾವ ಥರ ನೀವು ಹೇರ್ ಮೇಲೆ ಏನೇನೆಲ್ಲ ಟ್ರೀಟ್ಮೆಂಟ್ ಮಾಡಿಸಿರ್ತೀರಾ ಅಂತ ಪ್ರತಿಯೊಂದೂ ನಾವು ಇವ್ರ ಹತ್ರ ಹೇಳಬೇಕಾಗುತ್ತೆ. ಯಾಕೆಂದರೆ ಆ ಬೇಸ್ ಮೇಲೇ ಅವರು ನಮಗೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಕೆಲವ್ರ ಥಾಟ್ಸ್ ಏನಿರುತ್ತೆ ಅಂದರೆ ನನಗೆ ಸ್ಟ್ರೈಟ್ ಲುಕ್ ಬಂದುಬಿಟ್ರೆ ಸಾಕಪ್ಪ ಅಂತಲೇ ಇರುತ್ತೆ. ಬಟ್ ಅದರಲ್ಲಿ ಆಗೋವಂಥ ಕೆಮಿಕಲ್ ಪ್ರಾಡಕ್ಟ್ಸ್ ನಮ್ಗೆ ಏನೇನೆಲ್ಲ ಯೂಸ್ ಮಾಡ್ತಾರೆ ಅದರಿಂದ ಆಗೋ ಪರಿಣಾಮಗಳೇ ಬೇರೆ ಇರುತ್ತೆ. ಸೊ ಅದರಿಂದ ನಾವೆಲ್ಲನೂ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಮಾಡಿಸ್ಕೊಂಡ್ರೆ ಬೆಟರ್ ಅನಿಸುತ್ತೆ. क्योंकि सल्फेट फ्री शैम्पू में फोम नहीं आता. जब तुम करते भी होगे ना, तुम्हें यू फील कि यू कैन फील दैट मच ऑफ फोम. तो वो तुम्हें लेना कम है और उतना ही यूज़ करना है. और जनरली नॉर्मल कोई भी ऐसा डैंड्रफ का शैम्पू या कोई वैसा यूज़ करना है तो तुम्हारा ये ऑयली कम है. बिकॉज ऑफ दिस ना, ऐसा अभी ये जो दिख रहा है मेरा है 2001. हाँ, तुम्हारा 2001 नहीं, 2017 बोल दो बच्चे वाले थे. दोनों में से किसके ऊपर देखना बोला, दोनों का ही कर सकते. ನನ್ನ ಹೇರ್ ಅಂತೂ ಸಿಕ್ಕಾಪಟ್ಟೆ ಡ್ಯಾಮೇಜು ಮತ್ತು ವೇವಿನೆಸ್ಸು ಎಲ್ಲ ಬಂದಿತ್ತು. ಸೊ ಅದರಿಂದ ನೋಡೋಣ ಇದು ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನೀವೇ ನೋಡ್ತಾ ಹೋಗಿ. ಇವಾಗ ನನಗೆ ಕೆರಾಟಿನ್ ಸ್ಟಾರ್ಟ್ ಮಾಡ್ತಾರೆ, ಪ್ರಾಸೆಸ್ ಎಲ್ಲ ನೋಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ನನಗೆ ಹೇರ್ ವಾಶ್ ಮಾಡ್ತಾರೆ. ಫಸ್ಟು ಶ್ಯಾಂಪು ಹಾಕಿ ಹೇರ್ ವಾಶ್ ಮಾಡಿ 5 to around 7 minutes ಬಿಡ್ತಾರೆ. ಆ್ಯಂಡ್ ಮತ್ತೆ ಸೆಕೆಂಡ್ ಶ್ಯಾಂಪು ಮಾಡ್ತಾರೆ, ಮತ್ತೆ 5 to 7 minutes ಬಿಡ್ತಾರೆ. ಮತ್ತು ಇಲ್ಲಿ ವರ್ಜಿನ್ ಹೇರ್ ಮೇಲೆ ಮಾಡೋ ಪ್ರಾಸೆಸ್ಸೇ ಬೇರೆ ಆಗಿರುತ್ತೆ ಆ್ಯಂಡ್ ಕೆಮಿಕಲ್ ಟ್ರೀಟೆಡ್ ಹೇರ್ ಮೇಲೆ ಮಾಡೋ ಅಂಥ ಪ್ರಾಸೆಸ್ಸೇ ಬೇರೆ ಆಗಿರುತ್ತೆ. ಇವಾಗ ಹೇರ್ ವಾಶ್ ಮಾಡಬೇಕಾದ್ರೆ ವರ್ಜಿನ್ ಹೇರ್ ಮೇಲೆ ಇಲ್ಲ 3 ಶ್ಯಾಂಪು ಯೂಸ್ ಮಾಡ್ಬೋದು, ಕೆಮಿಕಲ್ ಟ್ರೀಟೆಡ್ ಮೇಲೆ 2 times ವಾಶ್ ಮಾಡ್ಬೋದು. ಆ ಥರ ಕೆಲವೊಂದು ಪ್ರಾಸೆಸಿಂಗು ಬೇರೆ ಬೇರೆ ಥರ ಇರುತ್ತೆ. ಸೊ ನನಗೆ ಇವಾಗ ಹೇರ್ ವಾಶ್ ಮಾಡ್ತಿದ್ದಾರೆ. ನೀವು ಇವಾಗ ನೋಡ್ತಿದ್ದೀರಲ್ಲ, ಇದು ಕ್ಯಾಲೆಸ್ ಕಂಪ್ನಿ. ಸೊ ಇದರಿಂದನೇ ನನಗೆ ಟ್ರೀಟ್ಮೆಂಟ್ ನಡೀತಿರೋದು. ನಾನು ಇದನ್ನು ಲಾಸ್ಟ್ ಟೈಮ್ ಕೂಡ ಮಾಡಿಸ್ತೀನಿ, ತುಂಬಾ ಚೆನ್ನಾಗಿ ಬಂದಿತ್ತು ರಿಸಲ್ಟು. ಅದರಿಂದ ನಾನು ಮತ್ತೆ ಇದನ್ನೇ ಮಾಡಿಸ್ತಿದ್ದೀನಿ. ಏನಂತಂದರೆ ಇವಾಗ ಎರಡು ಸಲ ಶ್ಯಾಂಪು ಆಯ್ತಲ್ವಾ. ಸೊ ಇವಾಗ ನಮ್ಮ ಹೇರ್ನ 100% ಡ್ರೈ ಮಾಡ್ತಾರೆ. ನೀವು ನೋಡ್ತಿರ್ಬೋದು, ಇಬ್ಬರು ಸೇರಿಕೊಂಡು ಡ್ರೈ ಮಾಡ್ತಿದ್ದಾರೆ. 100% ಡ್ರೈ ಆದಮೇಲೆ ನೆಕ್ಸ್ಟ್ ಪ್ರಾಸೆಸ್ನ ಮಾಡ್ತಾರೆ. ನೀವು ನೋಡ್ತಿರ್ಬೋದು, ಕ್ಯಾಲಕ್ಸ್ ಕ್ರೀಮ್ನ ತೊಗೊತಿದ್ದಾರೆ. ನಂದು ಆಲ್ರೆಡಿ ಹೇರೆಲ್ಲ ಸೆಕ್ಷನ್ ಎಲ್ಲ ತೆಗೆದು ನೀಟಾಗಿ ಕ್ಲಿಬ್ಬೆಲ್ಲ ಹಾಕಿದ್ದಾರೆ. ಆ್ಯಂಡ್ ಏನು ಗೊತ್ತಾ ಗೈಸ್, ಇವಾಗ ನಾವು ಅಪ್ಲಿಕೇಶನ್ ಮಾಡುವಾಗ ತುಂಬಾ ಇಂಪಾರ್ಟೆಂಟು. ಸುಮ್ಮನೆ ಬೇರೆ ಎಲ್ಲ ಅಪ್ಲಿಕೇಶನ್ ಮಾಡೋದಕ್ಕಾಗಲ್ಲ. ಎಷ್ಟು ಕ್ವಾಂಟಿಟಿನಲ್ಲಿ ತೊಗೋಬೇಕು ಅಷ್ಟೇ ತೊಗೋಬೇಕು. ಸುಮ್ಮನೆ ಇದೆ ಅಂತ ಬೇರೆ ಹಾಕೋದಲ್ಲ. ನೀವು ನೋಡ್ತಿರ್ಬೋದು, ತುಂಬಾ ತಿನ್ ಸೆಕ್ಷನ್ ತೊಗೊಂಡು ನೀಟಾಗಿ ಅಪ್ಲೈ ಮಾಡಬೇಕು. ಅದು ಕೂಡ ಅಪ್ಲಿಕೇಶನ್ ಕೂಡ ತುಂಬ ಇಂಪಾರ್ಟೆಂಟು. ಹೇರ್ ವಾಶ್ ಆಯಿತು. 2 times ಹೇರ್ ವಾಶ್ ಮಾಡಿ ಮತ್ತು ಫುಲ್ಲು ಡ್ರೈ ಮಾಡಿ 100% ಡ್ರೈ ಮಾಡಿ ಕ್ಯಾಲಕ್ಸ್ ಕ್ರೀಮ್ ಅಪ್ಲಿಕೇಶನ್ ಮಾಡಿದ್ದಾರೆ. ಹಾಗೆ ಇದು 2:30ಗೆ ಕ್ರೀಮೆಲ್ಲ ಅಪ್ಲಿಕೇಶನ್ ಆಯಿತು. ಇವಾಗ 1 hour ಬಿಡೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ಶವರ್ ಕ್ಯಾಪ್ ಹಾಕಿದ್ದಾರೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಂತ ವೀಡಿಯೋ ಮೂಲಕ ಹೇಳ್ತೀನಿ.
1 ಅವರ್ ಆದಮೇಲೆ ಇವಾಗ ಡ್ರೈ ಮಾಡ್ತಿದ್ದಾರೆ. 100% ಡ್ರೈ ಮಾಡಬೇಕು. ಮತ್ತು ಯಾಕೆ ಅಂತಂದರೆ ಇವಾಗ ನಾನು ಹೇರ್ ಬಂದು ಕ್ರೀಮ್ ಅಪ್ಲಿಕೇಶನ್ ಆಗಿದ ತಕ್ಷಣ ಡ್ರೈ ಮಾಡ್ತಿರೋದು. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಹೇರ್ ವಾಶ್ ಆಗಿ ಡ್ರೈ ಮಾಡ್ತಿದ್ದಾರೆ ಅಂತ. ಸೊ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತಲೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಡ್ರೈ ಆದಮೇಲೆ ಮತ್ತೆ ನನಗೆ ಐರನಿಂಗ್ ಸ್ಟಾರ್ಟ್ ಮಾಡಿದ್ರು. ಐರನಿಂಗ್ ಅಂತೂ ತುಂಬಾ ಇಂಪಾರ್ಟೆಂಟು. ಸೊ ನನಗೆ ಇಬ್ಬಿಬ್ಬರು ಸೇರ್ಕೊಂಡು ಬೇಗ ಬೇಗ ಮಾಡಿಬಿಟ್ರು. ಏಕೆಂದರೆ ನಂದು ವೀಕ್ ಆಫ್ ದಿನವೇ ಬಂದಿದ್ದು. ಸೊ ನಾನು ಬೇಗ ಮನೆಗೆ ಹೋಗಬೇಕಾಗಿತ್ತು. ಆ್ಯಂಡ್ ನೀವು ನೋಡ್ತಿರ್ಬೋದು ನನಗೆ ನಗುಲೋ ಅಳ್ಳೋ ಗೊತ್ತೇ ಆಗಿಲ್ಲ. ಸೊ ನಂದು ಸೇಮ್ ಡೇ ವಾಶ್ ಇರೋದ್ರಿಂದ ಅವತ್ತೇ ಹೇರ್ ವಾಶ್ ಆಗೋಯಿತು. ಕೆಲವೊಂದು ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ನಾಳೆ ಮಾರ್ನಿಂಗು ಇವತ್ತು ಮಾಡಿಸಿದ್ರೆ ನಾಳೆ ಮಾರ್ನಿಂಗ್ ಮಾಡಿಸ್ಕೊಳ್ಳೋದು, ಇಲ್ಲ 2 ಡೇಸ್ ಬಿಟ್ಟು ಹೇರ್ ವಾಶ್ ಮಾಡಿಸ್ಕೊಳ್ಳೋದು ಆ ಥರ ಇರುತ್ತೆ. ಬಟ್ ಈ ಟ್ರೀಟ್ಮೆಂಟಲ್ಲಿ ನನಗೆ ಅವತ್ತು ಸೇಮ್ ಡೇನೇ ವಾಶ್ ಇತ್ತು. ಸೊ ನಾನು ಹೇರ್ ವಾಶ್ ಮಾಡಿಸ್ಕೊಂಬಿಟ್ಟೆ. ಅದಾದಮೇಲೆ ಕೂಡ ನೀಟಾಗಿ ಬ್ಲೋ ಡ್ರೈ ಮಾಡ್ತಿದ್ದಾರೆ. ನೀವು ನೋಡ್ತಿರ್ಬೋದು ನನಗೆ ನಗು ಬರ್ತಾಯಿತ್ತು. ಆ್ಯಂಡ್ ಯಾಕೆ ಸಿಕ್ಕಾಪಟ್ಟೆ 1 ಅವರ್ 2 ಅವರ್ ಕೂತ್ಕೊಂಡು ಮಾಡಿಸ್ಕೋಬೇಕು ಅಂದರೆ ತುಂಬಾ ಕಷ್ಟ. ಮತ್ತು ಇವಾಗ ನೋಡಿ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಫಸ್ಟು ನನಗೆ ಯಾವ ಥರ ಬ್ರೇಕೇಜ್ ಆಯಿತು, ಇವಾಗ ಆಗ್ತಿಲ್ಲ. ಸೊ ಇದನ್ನೇ ನಾವು ಟ್ರೀಟ್ಮೆಂಟ್ ಅಂತ ಹೇಳೋದು. ಇನ್ನೇನು ಟ್ರೀಟ್ಮೆಂಟ್ ಎಲ್ಲ ಆಯಿತು, ಇನ್ನು ಆರಾಮಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಆ ಥರನೂ ಏನಿಲ್ಲ. ಸೊ ನೀವು ಯಾವುದು ಟ್ರೀಟ್ಮೆಂಟ್ ತೊಗೊಂಡಿರ್ತೀರೋ ಅದೇ ಶಾಂಪೂ ಕಂಡೀಷ್ನರ್ನ ಯೂಸ್ ಮಾಡಬೇಕಾಗತ್ತೆ. ಇದು 6 ಮಂತು ನಿಮಗೆ ಕೊಟ್ಟಿರ್ತಾರೆ ಕೆರಾಟಿನ್ ಮಾಡಿಸಿದಾಗ. ಸೊ ನೀವು ಅದೇ ಶಾಂಪೂ ಕಂಡೀಷ್ನರ್ ಯೂಸ್ ಮಾಡೋದ್ರಿಂದ ನಿಮಗೆ ಇನ್ನೂ ಚೆನ್ನಾಗಿ ಬರುತ್ತೆ ಹೇರು. ಆ್ಯಂಡ್ ಅದಕ್ಕೂ ಕೂಡ ಪ್ರೊಸೀಜರ್ ಇರುತ್ತೆ. ಅದನ್ನು ಕೂಡ ಅವರೇ ಹೇಳಿ ಕಳಿಸ್ತಾರೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಹೇರ್ ಅಂತ. ಐ ಆಮ್ ಸೋ ಹ್ಯಾಪಿ. ಸೊ ಗೈಸ್ ನೋಡಿದ್ರೆ ಕೆರಾಟಿನ್ನು ಯಾವ ಥರ ಲುಕ್ ಬಂದಿದೆ ಅಂತ. ಸೊ ನೀವು ಕೂಡ ವಿಸಿಟ್ ಮಾಡ್ಬೋದು. ನಮ್ಮದು ಇಲ್ಲೇ ಕ್ಯಾಪ್ಲನ್ ಸ್ಟುಡಿಯೋ ಕೇರ್ಪುರಮಲ್ಲಿ ಇರೋದು ನಮ್ಮ ಬ್ರಾಂಚು. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.